ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಶಂಕರ್ ನಾಗ್ ಅವರ ಅಪಘಾತಕ್ಕೆ ನಿಜವಾದ ಕಾರಣ ಏನು? ಸೆಪ್ಟೆಂಬರ್ 30, 1990 ಅಂದು ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ಕೋಟ್ಯಾಂತರ ಕನ್ನಡಿಗರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅದಕ್ಕೆ ಕಾರಣ ಕೇವಲ 35ನೇ ವಯಸ್ಸಿಗೆ ಕನ್ನಡ ಚಿತ್ರರಂಗದ ದಿಕ್ಸೂಚಿ ಕರಾಟೆ ಕಿಂಗ್ ಶಂಕರ್ ನಾಗ್ ಇನ್ನಿಲ್ಲ ಎಂಬ ಸುದ್ದಿ. ಬೆಂಗಳೂರಿಗೆ ಮೆಟ್ರೋ ತರಬೇಕು, ನಂದಿ ಬೆಟ್ಟಕ್ಕೆ ರೋಪ್ವೇ ಮಾಡಬೇಕು ಎಂದು ಚಿತ್ರರಂಗ ಮಾತ್ರವಲ್ಲದೆ ಇಡೀ ನಾಡಿನ ಅಭಿವೃದ್ಧಿಯ ಕನಸು ಕಂಡಿದ್ದ ಆ ನಾಯಕ ಇನ್ನು ನೆನಪು ಮಾತ್ರ ಆಗಿದ್ದರು. ಆದರೆ ಅಂದು ಮುಂಜಾನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಆ ಭೀಕರ ಅಪಘಾತಕ್ಕೆ ನಿಜವಾದ ಕಾರಣವೇನು? ಆ ರಾತ್ರಿ ಏನಾಗಿತ್ತು? ಬನ್ನಿ ಇವತ್ತಿನ ನಮ್ಮ ಶೋಧಾ ವಿಡಿಯೋದಲ್ಲಿ ಆ ಕರಾಳ ಸತ್ಯವನ್ನು ಹುಡುಕೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಅಕ್ಟೋಬರ್ 1990ರಲ್ಲಿ ಶಂಕರ್ ನಾಗ್ ಅವರು ಹಿರಿಯ ಸಾಹಿತಿ ಚಂದ್ರಶೇಖರ್ ಕಂಬಾರರ ಪ್ರಸಿದ್ಧ ಕಾದಂಬರಿ ಆಧಾರಿತ ಜೋ ಕುಮಾರಸ್ವಾಮಿ ಎಂಬ ದೊಡ್ಡ ಸಿನಿಮಾವನ್ನು ನಿರ್ದೇಶಿಸಲು ಸಿದ್ಧತೆ ನಡೆಸಿದ್ದರು. ಸೆಪ್ಟೆಂಬರ್ 29ರ ರಾತ್ರಿ ಚಿತ್ರದ ಶೂಟಿಂಗ್ ಲೊಕೇಶನ್ ನೋಡಲು ಶಂಕರ್ ನಾಗ್ ಅವರು ತಮ್ಮ ಪತ್ನಿ ಅರುಂಧತಿ ನಾಗ್, ಮಗಳು ಕಾವ್ಯ ನಾಗ್ ಮತ್ತು ಆಪ್ತ ಚಾಲಕ ಲಿಂಗಣ್ಣ ಅವರೊಂದಿಗೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕದತ್ತ ಹೊರಟರು. ಮರುದಿನ ಮುಂಜಾನೆ ಸೆಪ್ಟೆಂಬರ್ 30 ಅವರು ಬಾಗಲಕೋಟೆಗೆ ತಲುಪಬೇಕಿತ್ತು. ಸ್ಥಳ ದಾವಣಗೆರೆ ಜಿಲ್ಲೆಯ ಅನಗೋಡು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ NH-14. ಅಸಲೀಕರಣ ಕೆಟ್ಟು ನಿಂತಿದ್ದ ಟ್ರೈಲರ್ ಲಾರಿ. ಆ ದಿನಗಳಲ್ಲಿ ಹೆದ್ದಾರಿಗಳು ಇಂದಿನಂತೆ 4 ಪಥದ ರಸ್ತೆಗಳಾಗಿರಲಿಲ್ಲ, ಕೇವಲ ಸಿಂಗಲ್ ಲೇನ್ ರಸ್ತೆಯಾಗಿತ್ತು. ಅನಗೋಡು ಬಳಿಯ ಒಂದು ಸಣ್ಣ ಏರು ಹಾದಿಯಲ್ಲಿ ಭಾರೀ ತೂಕದ ಸರಕು ಹೊತ್ತಿದ್ದ ಟ್ರೇಲರ್ ಲಾರಿಯೊಂದು ಕೆಟ್ಟು ಹೋಗಿ ಸುಮಾರು 1 ವಾರದಿಂದ ರಸ್ತೆಯ ಮಧ್ಯದಲ್ಲಿ ನಿಂತಿತ್ತು. ರಾಂಗ್ ಸೈಡಿಂದ ಬಂದಲ್ಲ ಮತ್ತೊಂದು ಲಾರಿ. ರಸ್ತೆಯ ಮಧ್ಯದಲ್ಲೇ ಲಾರಿ ನಿಂತಿದ್ದರಿಂದ ಎದುರುಗಡೆಯಿಂದ ಬರುತ್ತಿದ್ದ ವಾಹನಗಳು ಕಡ್ಡಾಯವಾಗಿ ಬಲತುದಿಗೆ ಬಂದು ಚಲಿಸಬೇಕಾಗಿತ್ತು. ಅದೇ ಸಮಯದಲ್ಲಿ ಶಂಕರ್ ನಾಗ್ ಅವರ ಮಾರುತಿ ಕಾರ್ ಅತ್ಯಂತ ವೇಗವಾಗಿ ಬೆಂಗಳೂರಿನ ಕಡೆಯಿಂದ ಬರುತ್ತಿತ್ತು. ಕತ್ತಲು ಮತ್ತು ಮಂಜು ಕವಿದ ವಾತಾವರಣವಿದ್ದ ಆ ಮುಂಜಾನೆ ಮುಂಭಾಗದಿಂದ ಬಂದ ಲಾರಿಯೊಂದು ಕೆಟ್ಟು ನಿಂತಿದ್ದ ಟ್ರೇಲರನ್ನು ದಾಟಲು ಹಠಾತ್ ಆಗಿ ರಾಂಗ್ ಸೈಡಿಗೆ ಬಂದಿತ್ತು. ಅಂತಿಮ ಘರ್ಷಣೆ. ಎದುರಿನಿಂದ ಲಾರಿ ಬರುತ್ತಿರುವುದನ್ನು ಕಂಡ ಚಾಲಕ ಲಿಂಗಣ್ಣ ಕಾರನ್ನು ನಿಯಂತ್ರಿಸಲು ಕಷ್ಟಪಟ್ಟರು. ಕೆಲವೇ ಇಂಚುಗಳ ಅಂತರದಲ್ಲಿ ಕಾರು ಲಾರಿಯ ಮುಂಭಾಗದ ಚಕ್ರಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆಯಿತು. ಕಾರಿನ ಡ್ಯಾಶ್ಬೋರ್ಡ್ ಕ್ಲಾಕ್ 5:45ಕ್ಕೆ ನಿಂತು ಹೋಗಿತ್ತು. ಈ ಭೀಕರ ಅಪಘಾತದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಯಿತು. ಕಾರಿನ ಬಲಬದಿಯಿಂದ ಕುಳಿತಿದ್ದ ಚಾಲಕ ಲಿಂಗಣ್ಣ ಮತ್ತು ಅವರ ನೇರ ಹಿಂಭಾಗದಲ್ಲಿ ಕುಳಿತಿದ್ದ ಶಂಕರ್ ನಾಗ್ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದು ಇಬ್ಬರು ಸ್ಥಳದಲ್ಲೇ ಕೊನೆಯುಸಿರೆಳೆದರು. ಆದರೆ ಮುಂಭಾಗದ ಸೀಟಿನಲ್ಲಿದ್ದ ಮಗಳು ಕಾವ್ಯಾಗೆ ಯಾವುದೇ ಗಾಯಗಳಾಗಲಿಲ್ಲ. ಪಕ್ಕದಲ್ಲಿದ್ದ ಅರುಂಧತಿ ನಾಗ್ ಅವರು ತೀವ್ರವಾಗಿ ಗಾಯಗೊಂಡು ಬದುಕುಳಿದರು. ಕೆಲವರ ಮಾಹಿತಿ ಪ್ರಕಾರ ಸ್ವತಃ ಶಂಕರ್ ನಾಗ್ ಅವರೇ ಕಾರನ್ನು ಓಡಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಸಾರ್ವಜನಿಕರಲ್ಲಿ ಈ ಅಪಘಾತದ ಬಗ್ಗೆ ಹಲವು ಅನುಮಾನಗಳು, ಷಡ್ಯಂತ್ರದ ವದಂತಿಗಳು ಹರಡಿದ್ದವು. ಆದರೆ ಪೊಲೀಸರ ತನಿಖೆ ಮತ್ತು ಕೋರ್ಟ್ ವಿಚಾರಣೆಯಿಂದ ಸ್ಪಷ್ಟವಾದ ಸತ್ಯಗಳೆಂದರೆ ರಸ್ತೆ ಸುರಕ್ಷತೆಯ ನಿರ್ಲಕ್ಷ್ಯ. ರಸ್ತೆಯ ಮಧ್ಯದಲ್ಲಿ ಕೆಟ್ಟು ನಿಂತಿದ್ದ ಲಾರಿಯ ಸುತ್ತ ಯಾವುದೇ ಬ್ಯಾರಿಕೇಡ್ ಅಥವಾ ಸೂಚನಾ ಫಲಕ ಇರಲಿಲ್ಲ. ಡಿಪ್ಪರ್ ಲೈಟ್ ಬಳಸದಿರುವುದು. ಆ ಕಾಲದಲ್ಲಿ ಎದುರಿನಿಂದ ಬರುವ ವಾಹನಗಳು ಹೈ ಬೀಮ್ ಲೈಟ್ ಹಾಕಿಕೊಂಡು ಬರುತ್ತಿದ್ದವು. ಇದು ಚಾಲಕನ ಕಣ್ಣು ಮಂಜಾಗಲು ಕಾರಣವಾಗಿತ್ತು. 20 ವರ್ಷಗಳ ಸುದೀರ್ಘ ಹೋರಾಟ. ಈ ರಸ್ತೆ ಸುರಕ್ಷತೆಯ ನಿರ್ಲಕ್ಷ್ಯದ ವಿರುದ್ಧ ಅರುಂಧತಿ ನಾಗ್ ಅವರು ಸುಮಾರು 20 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಹೋರಾಟ ನಡೆಸಿ ಕಾನೂನುಬದ್ಧವಾಗಿ ಇನ್ಶೂರೆನ್ಸ್ ಪರಿಹಾರವನ್ನು ಪಡೆದರು. ಹೌದು ವೀಕ್ಷಕರೇ, ಯಾವುದೇ ಪ್ಲಾನ್ ಅಥವಾ ಷಡ್ಯಂತ್ರ ಶಂಕರ್ ನಾಗ್ ಅವರನ್ನು ಬಲಿ ತೆಗೆದುಕೊಳ್ಳಲಿಲ್ಲ. ಬದಲಿಗೆ ನಮ್ಮ ದೇಶದ ರಸ್ತೆ ವ್ಯವಸ್ಥೆ ಕೆಟ್ಟು ನಿಂತ ಲಾರಿಯ ಮಾಲೀಕರ ನಿರ್ಲಕ್ಷ್ಯ ಮತ್ತು ಒಂದು ದುರಾದೃಷ್ಟದ ಕ್ಷಣ ಕನ್ನಡದ ಮಹಾನ್ ಚೇತನವನ್ನು ನಮ್ಮಿಂದ ಕಸಿದುಕೊಂಡಿತ್ತು. ಶಂಕರ್ ನಾಗ್ ದೈಹಿಕವಾಗಿ ನಮ್ಮನ್ನು ಅಗಲಿದರೂ ಪ್ರತಿ ಆಟೋ ಸ್ಟ್ಯಾಂಡ್ಗಳಲ್ಲಿಯೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಅವರ ಆಲೋಚನೆಗಳು ಇಂದಿಗೂ ಜೀವಂತವಾಗಿವೆ. ಇದು ಇವತ್ತು ಶೋಧಿಸಿದ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸೇರೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.